ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಬಂಧುಗಳೇ, ಇವತ್ತೇ ನಾನು ಕಂಚಿಕಾಯಿ ಸಿಹಿ ಉಪ್ಪಿನಕಾಯಿ ಅಥವಾ ಕಂಚಿಕಾಯಿ ಸಿಹಿ ಗೊಜ್ಜು ಅಂತ ಕರೀತಾರಲ್ಲ, ಅದನ್ನ ಯಾವ ರೀತಿ ಮಾಡೋದು ಅಂಥೇಳಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಈಗ ಒಂದು ದೊಡ್ಡ ಕಂಚಿಕಾಯಿನ ತೆಗೆದುಕೊಂಡು ಅದನ್ನ ಸಣ್ಣ ಸಣ್ಣ ಹೋಳು ಮಾಡಿದ್ದೇನೆ, ಗೊತ್ತಾಗ್ತಾ ಇದೆಯಲ್ಲ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಯಾವುದೇ ಒಂದು ಉಪ್ಪಿನಕಾಯಿ ಹಾಕುವಾಗ ಉಪ್ಪನ್ನು ಪಟಪಟ ಅಂತ ಶಬ್ದ ಬರಬೇಕು, ಆ ರೀತಿಯಲ್ಲಿ ಉಪ್ಪನ್ನು ಹುರ್ಕೊಳ್ಬೇಕು. ಅಂದಾಗ ಮಾತ್ರ ನಿಮಗೆ ಯಾವುದೇ ಒಂದು ಉಪ್ಪಿನಕಾಯಿ ಬೂಸ್ಟ್ ಹಿಡಿಯೋದಿಲ್ಲ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೆ. ಆಲ್ರೆಡಿ ನಾನು ಉಪ್ಪನ್ನು ಹುರಿದಿದ್ದೇನೆ, ಗೊತ್ತಾಗ್ತಾ ಇದೆಯಲ್ಲ, ಉಪ್ಪನ್ನು ಹುರಿದಿದ್ದೇನೆ. ಮತ್ತು ಈಗ ನಂತರದಲ್ಲಿ ಕಂಚಿಕಾಯಿನ ಇದಕ್ಕೆ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ತೆಗೆದುಕೊಳ್ಳಿ, ಅದನ್ನು ಕುಟ್ಟಿ ತೆಗೆದುಕೊಳ್ಬೇಕು. ಈಗ ಅದನ್ನು ಸ್ವಲ್ಪ ಕುಟ್ಟಿದ ಬೆಲ್ಲವನ್ನು ಆ್ಯಡ್ ಮಾಡುವ. ಈಗ ಇಲ್ಲಿ ನೋಡಿ, ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಸಾಲ್ಟ್ ಹಾಕಿದ್ದೇನೆ, ಹುರಿದೇ ಹಾಕಬೇಕು ಸಾಲ್ಟನ್ನು ಯಾವಾಗಲೂ. ಬೆಲ್ಲವನ್ನು ಕೂಡ, ಈ ಬೆಲ್ಲ ಅನ್ನೋದು ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಬೇಕು. ಈ ಬೆಲ್ಲವನ್ನು ಹಾಕಂದ್ರೆ ಈಗ 2-3 ದಿವಸ ಆದಮೇಲೆ ಈ ಒಂದು ಸಿಪ್ಪೆ ಕೂಡ ಕಹಿ ಅಂಶ ಹೋಗಿಬಿಡುತ್ತೆ. ಈ ಬೆಲ್ಲದ ರಸವನ್ನು ಹೀರ್ಕೊಂಡು ತನ್ನ ಕಹಿಯ ಅಂಶವನ್ನು ಕಳ್ಕೊಂಡು ಸಿಹಿ ಮಧುರ ಆಗುತ್ತೆ. ಅತ್ಯಂತ ರುಚಿಕರವಾದಂಥ ಉಪ್ಪಿನಕಾಯಿ ಕೂಡ ಇದು ಆಗುತ್ತೆ. ಇದು ನೋಡಿ, ಇದ್ರ ಕಂಚಿಕಾಯಿ ನೀರಿದು, ಗೊತ್ತಾಗ್ತಾ ಇದೆಯಲ್ಲ. ನಾವು ಎಕ್ಸ್ಟ್ರಾ ನೀರು ಏನು ಮುಟ್ಸೋ ಆಗಿಲ್ಲ, ಇದೇ ನೀರು, ಕಂಚಿಕಾಯಿ ನೀರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈಗ ಇದಕ್ಕೆ ನಾವು ಅಚ್ಕಾರ ಪುಡಿ ಕೂಡ ಹಾಕ್ತಾ ಇದ್ದೇನೆ. ನೋಡಿ, ರುಚಿಗೆ ತಕ್ಕಷ್ಟು ಅಚ್ಕಾರ ಪುಡಿ ಹಾಕ್ತಾ ಇದ್ದೇನೆ. ಕುದೀತಾ ಇದೆಯಲ್ಲ. ಈಗ ಅದೇ ನಾನು ಹೇಳಿದ್ನಲ್ಲ, ಉಪ್ಪನ್ನು ನೀವು ಹುರಿದೇ ಹಾಕಬೇಕು ಅಂಥೇಳಿ. ಉಪ್ಪಿನ ಪ್ರಮಾಣವನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಹುರಿದೇ ಹಾಕಬೇಕು, ಪಟಪಟ ಅಂತ ಶಬ್ದ ಬರೋ ತನಕ ಹುರಿಬೇಕು. ಬೆಲ್ಲದ ಪ್ರಮಾಣ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಹಿಯನ್ನು ಹಾಕ್ಕೊಳ್ಬೇಕಾಗತ್ತೆ, ಆವಾಗ ಮಾತ್ರ ಅದು ರುಚಿ ಆಗುತ್ತೆ. ಈಗ ನೋಡಿ, ಬೆಲ್ಲವನ್ನು ಹಾಕಿದ್ದೇನೆ, ಉಪ್ಪನ್ನು ಹಾಕಿದ್ದೇನೆ. ಈಗ ನಾನು ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದೇನೆ, ಕಲರ್ ಬರ್ತಾ ಇದೆ ನೋಡಿ, ಗೊತ್ತಾಗ್ತಾ ಇದೆಯಲ್ಲ. ಸುಮಾರು 2-3 ದಿವಸ ಇದ್ರ ರೀತಿ ಕುದಿಸ್ಬೇಕು, ಆವಾಗ ಸಿಹಿ ಅಂಶ ಎಲ್ಲ ಹಿರ್ಕೊಂಡ್ಬಿಡುತ್ತೆ. ತುಂಬ ರುಚಿಯಾಗುತ್ತೆ ಇದು. ಚಿಟಿಗೆ ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೇನೆ ನೋಡಿ, ಗೊತ್ತಾಗ್ತಾ ಇದೆಯಲ್ಲ, ಸಿಹಿ ಗೊಜ್ಜು ಅಥವಾ ಸಿಹಿ ಉಪ್ಪಿನಕಾಯಿ ಅಂತ. ಮತ್ತು ಇದಕ್ಕೇನು ಒಗ್ಗರಣೆ ಸೇರಿಸಬೇಡಿ, ಹೀಗೆ ಗಟ್ಟಿ ಆಗ್ತಾ ಬರುತ್ತೆ. ನೀವು ಸ್ವಲ್ಪ ಅಡಿಷನಲ್ ಆಗಿ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಜೀರ್ಣಕಾರಿ, ಆರೋಗ್ಯವರ್ಧಕ ಇದು. ಊಟದ ಜೊತೆಗೆ ಈ ರೀತಿಯಾದಂತಹ ಸಿಹಿ ಗೊಜ್ಜುಗಳು ಅಥವಾ ಸಿಹಿ ಉಪ್ಪಿನಕಾಯಿ ತಿಂದರೆ ತುಂಬಾ ಚೆನ್ನಾಗಿ ಜೀರ್ಣಶಕ್ತಿ ಆಗುತ್ತೆ. ಇದರಲ್ಲಿ ವಿಟಮಿನ್ಗಳು ಕೂಡ ಇರುತ್ತೆ, ಬೆಲ್ಲ ಇರುತ್ತಲ್ವ, ಯಥೇಚ್ಛವಾದ ಕಬ್ಬಿಣದಂಶ ಕೂಡ ನಿಮ್ಮ ದೇಹಕ್ಕೆ ಹೋದಾಗುತ್ತೆ. ಬಹುಶಃ ಈ ಒಂದು ವಿಡಿಯೋ ನಾನು ಪದೇ ಮಾಡ್ತಿರ್ತೇನೆ. ಬಹುಶಃ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ, ಹೆಣ್ಮಕ್ಳಿಗೆ, ತಾಯಂದಿರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.